ವೆಲ್ಕಮ್ ಟು ಮನಮ್ ಕ್ಯಾಟ್ರಿಂಗ್ ಆ್ಯಂಡ್ ಈವೆಂಟ್ಸ್. ಮದುವೆ ಮತ್ತು ಶುಭ ಸಮಾರಂಭಗಳಲ್ಲಿ ಮಾಡುವಂತಹ ಅಕ್ಕಿ ಪಾಯಸ. ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ 100 ಗ್ರಾಮ್, ಸಕ್ಕರೆ 200 ಗ್ರಾಮ್, ಕೋವಾ 100 ಗ್ರಾಮ್, ತುಪ್ಪ 50 ಗ್ರಾಮ್, ದ್ರಾಕ್ಷಿ 25 ಗ್ರಾಮ್, ಗೋಡಂಬಿ 25 ಗ್ರಾಮ್, ಚಿರನ್ ಸೀಡ್ಸ್ 25 ಗ್ರಾಮ್, ಬಾದಾಮಿ ಪಿಸ್ತಾ 25 ಗ್ರಾಮ್, ಏಲಕ್ಕಿ ಪುಡಿ, ಬಾದಾಮಿ 1 ಸ್ಪೂನ್ ಮತ್ತು 1 ಲೀಟರ್ ಹಾಲು. ಮಾಡುವ ವಿಧಾನ: ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿಯಾದ ನಂತರ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಗೋಡಂಬಿ ಹಾಕಿ ತಿರುಗಿಸ್ಕೊಂಡು ಸ್ವಲ್ಪ ಒಂಬಣ್ಣ ಬರೋವರೆಗೆ ತಿರುಗಿಸ್ಕೊಂಡು, ಹಾಗೆ ಚಿರನ್ ಸೀಡ್ಸ್ನೂ ಹಾಕಿ ಜೊತೆಯಲ್ಲಿ ತಿರುಗಿಸ್ಕೊತಾ ಇರಬೇಕು. ಒಂದು 30 ಸೆಕೆಂಡ್ ಬಾಡಿಸ್ಕೊಂಡು ನಂತರ ದ್ರಾಕ್ಷಿ ಹಾಕ್ಕೊಂಡು ಮೂರನ್ನು ಸಹ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡು ನಾನೇನು ಮಾಡಿದೆ, ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಕ್ಕೊಂಡಿದ್ದೆ. ನೆನೆಸಿ ಇವಾಗೆಲ್ಲ ಅಕ್ಕಿನ ಬಸ್ತು ಇಕ್ಕೊಂಡಿದ್ದೀನಿ. ಆ ಅಕ್ಕಿನ ಇವಾಗ ಇದರೊಂದಿಗೆ ಹಾಕ್ತಾಯಿದ್ದೀನಿ. ಅದೇ ಅಕ್ಕಿ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಅಕ್ಕಿ ಎಲ್ಲ ಹಾಕಿ ನೋಡಿ, ತುಪ್ಪ ತುಂಬ ಸೈಡ್ ಬಿಟ್ಕೋತಾ ಇದೆ. ಈ ರೀತಿ ಆದಾಗ ಆ ದ್ರಾಕ್ಷಿ, ಗೋಡಂಬಿ, ಆ ಸೀಡ್ಸು ಎಲ್ಲ ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ. ಈಗ ನೋಡಿ, ಅಕ್ಕಿ ಹಾಕಿದ್ಮೇಲೆ ಅಕ್ಕಿದು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಸೈಡ್ ಗೀಡ್ ಇರೋದೆಲ್ಲ ತೆಗೆದು ಮಿಕ್ಸ್ ಮಾಡಿ ನಂತರ ಇವಾಗ ನೋಡಿ ಹಾಲು ಹಾಕ್ತಾಯಿದ್ದೀನಿ. 1 ಲೀಟ್ರ್ ಹಾಲು. ಆದಷ್ಟು ಗಟ್ಟಿ ಹಾಲನ್ನೇ ಯೂಸ್ ಮಾಡಿ, ಏಕೆಂದರೆ ಕಾಪಿಗಾದರೆ ಪರವಾಗಿಲ್ಲ, ತೆಳು ಹಾಲು. ಪಾಯಸ ಎಲ್ಲ ಮಾಡುವಾಗ ನಿಮ್ಗೆ ಆದಷ್ಟು ಗಟ್ಟಿ ಹಾಲನ್ನೇ ಯೂಸ್ ಮಾಡಿ, ಪಾಯಸ ತಿಕ್ಕಾಗಿ ಬರುತ್ತೆ. ನೋಡಿ, ಹಾಲು ಹಾಕ್ಕೊಂಡೆ ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಹಾಲಿನಲ್ಲಿ ಅಕ್ಕಿ ಬೆಂದರೆ ತುಂಬ ಸ್ಮೂತ್ ಬರುತ್ತೆ, ಟೇಸ್ಟು ಬರುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ತಿರುಗಿಸಿ ಮತ್ತು ನೋಡಿ, ಒಂದು 10 ನಿಮಿಷ ಆಗಿದೆ. ಅನ್ನ ನೋಡ್ತಾ ಇದ್ದೀವಿ, ಈ ರೀತಿ ಬೆಂದಿದೆ. ಸಾಕು, ಇಷ್ಟು ಬೆಂದರೆ ಏನು ತೊಂದರೆ ಇಲ್ಲ. ನೋಡಿ, ತುಂಬ ಚೆನ್ನಾಗಿ. ಈಗ ಕೋವಾ ಹಾಕೋತಾ ಇದ್ದೀನಿ. ಕೋವಾ ಮತ್ತು ಸಕ್ಕರೆ 2 ಕಪ್ ಸಕ್ಕರೆ, 1 ಕಪ್ ಅಕ್ಕಿಗೆ 2 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕೋವಾ ಮತ್ತು ಸಕ್ಕರೆ ಕರಗುವಾಗೆ ತಿರುಗಿಸ್ತಾ ಇರಬೇಕು. ಹಾಗೆ ಬಿಡಬೇಡಿ, ಯಾಕೆ ಹಾಲು ತಡ ಹಿಡಿಯೋ ಸಂಭವ ಇರುತ್ತೆ. ಅದರಿಂದ ತಿರುಗಿಸ್ತೇವೆ. ನೋಡಿ, ಈಗ ಕೋವಾ ಮತ್ತು ಸಕ್ಕರೆ ಕರಗಿದೆ, ಚೆನ್ನಾಗಿ ಕುದೀತಾ ಇದೆ, ಘಮ ಘಮ ಅಂತ ಇದೆ. ನೋಡಿ, ಇವಾಗ ಏಲಕ್ಕಿ ಪುಡಿ ಮತ್ತು ಬಾದಾಮಿ ಪುಡಿ ಎರಡೂ ನಾನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನೀವು ಕೇಸರಿ ದಳ ಹಾಕಬೇಕು. ನನ್ನಲ್ಲಿ ಕೇಸರಿ ದಳ ಇಲ್ಲದೆ ಇರೋದ್ರಿಂದ ಏಲಕ್ಕಿ ಪುಡಿ ಮತ್ತು ಬಾದಾಮಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಪಾಯಸ ರೆಡಿಯಾಗಿದೆ, ಘಮ ಘಮ ಅಂತ ಇದೆ. ಈ ಸಂದರ್ಭದಲ್ಲಿ ಸ್ಟವ್ನ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇದರ ಮೇಲೆ ಒಂದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹೀಗೆ ಮೇಲೆ ಡಿಸೈನ್ ಮಾಡಿ ಘಮ 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 ಅಂತ ಇದೆ. ಸವಿಯಲು ಸಿದ್ಧ.